समारंभां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां ಹರಿ ಓಂ ಹರಿ ಓಂ ಹರಿ ಓಂ. ನಾವೆಲ್ಲರೂ ಕೂಡಿ ಇವತ್ತು ಸತ್ಸಂಗ ಮಾಡ್ತಾ ಇದ್ದೇವೆ. ಇವತ್ತು ಸತ್ಸಂಗದಲ್ಲಿ ಪ್ರಥಮ ದಿನ ಇದೆ, ಹೊಸ ವರ್ಷದ ಪ್ರಥಮ ದಿನ, ಯುಗಾದಿ ದಿನ. ಯುಗ ಆದಿ, ಯುಗ ಅಂತ ಹೇಳಿದ್ರೆ ಕ್ಷಣ ರೀ. ಹಂಗೆ ನೋಡಿದರೆ ಯುಗದ ಕ್ಷಣದಂತ ಹೇಳಿದ್ರೆ ಸಮಯ ಚಾಲು ಆತ್ರಿ. ಬ್ರಹ್ಮಾಜಿ ಸೃಷ್ಟಿ ಮಾಡಿರುವಂಥ ಪ್ರಥಮ ದಿನ ರೀ. ಅದಕ್ಕಾಗಿ ನಮ್ಮ ಭಾರತೀಯರು ಅನೇಕಾನೇಕ ಹಬ್ಬಗಳನ್ನು ಆಚರಿಸ್ತೇವೆ. ಇಷ್ಟೆಲ್ಲ ಹಬ್ಬಗಳಲ್ಲಿ ಇದು ಮೊದಲನೇ ಹಬ್ಬ ರೀ. ಇದು ನಮಗೆಲ್ಲರಿಗೂ ಹೊಸ ವರ್ಷ. ಹೊಸ ವರ್ಷ ಜಗತ್ತಿನಲ್ಲಿ ಎಲ್ಲ ಗಿಡಗಳಲ್ಲಿಯೂ ಕೂಡ ಹೊಸ ಚಿಗುರು ಬಂದಿರ್ತೈತ್ರಿ. ಎಲ್ಲ ಗಿಡಗಳೆಲ್ಲ ಚಂದ ತಳ ತಳ ಅಂತಿರ್ತಾವೆ. ಹೀಗಾಗಿ ಈ ಒಂದು ಹೊಸ ವರ್ಷಕ್ಕೆ ನಮ್ಮ ಭಾವನೆಗಳು ಕೂಡ ಹೊಸದಾಗಬೇಕ್ರಿ. छोड़ो कल की बातें, कल की बात पुरानी, नए दौर में लिखेंगे मिलकर नई कहानी. ಹಳೆದನ್ನು ಬಿಟ್ಬಿಡ್ಬೇಕ್ರಿ, ಹೊಸದನ್ನು ಸ್ವಾಗತಿಸಬೇಕು. ಅದಕ್ಕಾಗಿ ಇಡೀ ಸೃಷ್ಟಿ ಸಹಿತ ಸ್ವಾಗತ ಮಾಡ್ತೈತ್ರಿ. ನಮ್ಮ ಭಾರತದಲ್ಲಿ ಈ ಹಬ್ಬಕ್ಕೆ ಭಾಳ ಮಹತ್ವದ ರೀ. ಯಾಕಂತ ಹೇಳಿದರೆ ಎಲ್ಲೆಲ್ಲಿಯೂ ಕೂಡ ಒಂದು ಹಬ್ಬದ ವಾತಾವರಣ ರೀ. ಎಲ್ಲ ಬೇವು ಬೆಲ್ಲ ತಿಂತೇವೆ, ಮಕ್ಕಳಿಗೆಲ್ಲ ನಾವೆಲ್ಲರೂ ಹೊಸ ಹೊಸ ಬಟ್ಟೆಗಳನ್ನು ತೊಡ್ತೇವೆ. ಅದು ಸಹಿತ ಸಿಹಿಯಾದ ಅಡುಗೆ ಮಾಡ್ತೇವೆ. ಒಂದು ಉತ್ತರದಲ್ಲಿ ಒಂದು ಥರದ ಆಹಾರ ಪದ್ಧತಿ ಇದ್ದರೆ ಸೌತ್ನಲ್ಲಿ ಬೇರೆ ಆಹಾರ ಪದ್ಧತಿಗಳಿದ್ದಾವೆ. ಮತ್ತು ಎತ್ತುಗಳನ್ನೆಲ್ಲ ಸ್ವಚ್ಛ ಮಾಡಿ ಅವು ಕೋಡ್ಗಳಿಗೆಲ್ಲ ಬಣ್ಣ ಹಚ್ಚಿ ಅವ್ರಿಗೆಲ್ಲ ರನ್ನಿಂಗ್ ರೇಸ್ ಇರ್ತಾವ್ರಿ. ಎಷ್ಟೋ ಒಂದು ಜಾನುವಾರುಗಳಿಗೂ ಸಹಿತ ಒಂದು ಮುದವನ್ನು ನೀಡುವಂತಹ ಹಬ್ಬ ಯುಗಾದಿ ಹಬ್ಬ ರೀ. ಈ ಯುಗಾದಿ ಹಬ್ಬದಲ್ಲಿ ಏನಪ್ಪ ಅಂತ ಹೇಳಿದರೆ ಯುಗ ಮತ್ತು ಆದಿ ಅಂತ ಹೇಳ್ತಾರೆ. ಎರಡು ಶಬ್ದಗಳಿದ್ದಾವೆ. ಏನಂತ ಹೇಳಿದರೆ ಯುಗ ಅಂತ ಹೇಳಿದರೆ ವರ್ಷದ ಆರಂಭದ ಪ್ರಥಮ ದಿನ ಇದು. ಈ ಪ್ರಥಮ ದಿನದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಬೇವು ಬೆಲ್ಲವನ್ನು ಸೇವಿಸುವಂಥ ಪರಿಕ್ರಮ ಅದ ರೀ. ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ನಕ್ಕೊಂತೇಳ್ಬೇಕ್ರಿ. ಇನ್ನೂ ನಾವು ಹಾಸಿಗೆ ಒಳಗೆ ಇರ್ತೇವಲ್ಲ, ನಗಬೇಕ್ರಿ. ಪ್ರಥಮ ನಮ್ಮ ಜೊತೆಗೆ ನಾವೇ ನಗಬೇಕ್ರಿ. ಎದುರಿನವ್ರು ನಗ್ತಾರೋ ಇಲ್ಲೋ ಯಾರಿಗೆ ಗೊತ್ತ್ರಿ, ಗ್ಯಾರಂಟಿ ಇರೋಂಗಿಲ್ಲ. ನಾವೇ ನಗಬೇಕು. ಆಲ್ ಈಸ್ ವೆಲ್, ಜೋ ಹುವಾ ಅಚ್ಚಾ ಹುವಾ, ಜೋ ಹೋ ರहा है वो भी अच्छा, जो आगे होगा ना वो भी अच्छा ही होगा. ಥಿಂಕ್ ಪಾಸಿಟಿವ್. ಬೆಳಿಗ್ಗೆ ಎದ್ದ ಕೂಡಲೇ ಎದ್ದು ನಾವೆಲ್ಲ ಸ್ನಾನಗಳನ್ನೆಲ್ಲ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೆ ರೀ. ಇವತ್ತು ಎಷ್ಟೋ ಜನ ನದಿ ತಟಾಕಗಳಿಗೂ ಹೋಗಿನೂ ಕೂಡ ಸೂರ್ಯನಿಗೆ ಅರ್ಘ್ಯ ಕೊಡುವಂತಹ ಒಂದು ಪದ್ಧತಿ ಇದೆ. ಈ ಸೂರ್ಯನಿಗೆ ಎದಕ್ಕೆ ಮಾಡಬೇಕಪ್ಪ ಅಂತ ಹೇಳಿದರೆ ಇದು ಖರೆ ಅಂದ್ರೆ ಸೂರ್ಯಂದರಿದ ಹಬ್ಬ. ಹೇಗೆ ಅಂತ ಹೇಳಿದರೆ ದೈವಾಸುರರ ಯುದ್ಧ ಆದಾಗ ಅಮೃತ ಕಲಶ ಬರ್ತೈತ್ರಿ. ಅಮೃತ ಕಲಶದಲ್ಲಿ ನಾನು ನೀನಂತ ಜಗಳ ಆಡ್ತಾರೆ. ಆವಾಗ ವಿಷ್ಣು ಮೋಹಿನಿ ರೂಪ ತಗೊಂಡು ಎಲ್ಲ ದೇವತೆಗಳಿಗೆಲ್ಲ ಹಂಚಿಬಿಡ್ತಾನೆ. ಆವಾಗ ಅಸುರರಿಗೆ ಸಿಗದೇ ಹೋಗಿದ್ದ ಕಾರಣವಾಗಿ ಅವರೆಲ್ಲರೂ ಕ್ರೋಧಿತರಾಗಿ ಈ ದೇವತೆಗಳನ್ನು ಹೊಡಿಲಿಕ್ಕೆ ಬೆನ್ನು ಹತ್ತಿಬಿಡ್ತಾರೆ ರೀ. ಅವರು ಬೆನ್ನು ಹತ್ತಿದ ಕೂಡಲೇ ಇವರು ಎಲ್ಲಿ ಹೋಗ್ಬೇಕಂತೇಳಿ ಶಿವ ಹೋಗಿ ಪತ್ರಿ ಗಿಡದೊಳಗೆ ಸಮಾವೇಶ ಆಗಿಬಿಟ್ಟು ಮುಚ್ಕೊಂಡ್ಬಿಡ್ತಾನೆ. ಅದರಂತೆ ನಾರಾಯಣ ಅಶ್ವತ್ಥ ನಾರಾಯಣ ಅಂತಾರೆ ನೋಡ್ರಿ. ಅಶ್ವತ್ಥ ವೃಕ್ಷದಲ್ಲಿ ಅವನು ಪ್ರತಿಷ್ಠಿತನಾಗ್ತಾನೆ. ಮತ್ತು ಒಬ್ಬೊಬ್ಬರು ಒಂದೊಂದು ಇದ್ರೊಳಗೆ ಹೋಗ್ತಾರೆ. ಬೃಹಸ್ಪತಿ ಹೋಗಿ ವಟವೃಕ್ಷದಲ್ಲಿ ಸಮಾಹಿತನಾಗ್ಬಿಡ್ತಾನೆ. ಎಲ್ಲರೂ ಮುಚ್ಕೊಂಡ್ಬಿಡ್ತಾರೆ. ಸೂರ್ಯನಿಗೆ ನೋಡ್ತಿರ್ತಾರಲ್ರಿ ಅವರು. ಸೂರ್ಯನ ಚಾಡ ಹೇಳಿರ್ತಾನೆ ಮಾಡಿ ಸೊನ್ನೆಲಿಂದ ಅವನ ದೇವತೆ ಎಲ್ಲ ಅಂತ ತೋರಿಸ್ಬಿಟ್ಟಿರ್ತಾನಲ್ಲ. ಎಲ್ಲರೂ ಸೂರ್ಯನಿಗೆ ಬೆನ್ನು ಹತ್ತಿಬಿಟ್ಟಿರ್ತಾರೆ. ಅವಾಗ ಅವನು ಹೋಗಿ ಬೇವಿನ ಗಿಡದೊಳಗೆ ಮುಚ್ಕೋತಾನೆ ರೀ. ಅದಕ್ಕಾಗಿ ಸೂರ್ಯ ಬೇವಿನ ಗಿಡದಲ್ಲಿ ಪ್ರತಿಷ್ಠಿತನಾಗಿದ್ದಕ್ಕೇ ಅದು ಅತ್ಯಂತಿಕ ಶ್ರೇಷ್ಠವಾದ ಗಿಡ ಆಯಿತು. ಮತ್ತು ಆ ಗಿಡದಲ್ಲಿ ಅನೇಕ ರೋಗ ನಿವಾರಣೆ ಮಾಡುವಂತಹ ಔಷಧಿ ಶಕ್ತಿಯನ್ನು ಹೊಂದಿದೆ ರೀ. ನೀಮ್ ಕಾ ಪೇಡ್ರಿ. ಅದು ಒಂದು ಮಗ ಹುಟ್ಟಿದ ಕೂಡ ಒಂದು ಗಿಡ ಹಚ್ತಿದ್ರಂತ್ರಿ ನಾರ್ತ್ ಇಂಡಿಯಾದೊಳಗೆ. ನೀಮ್ ಕಾ ಪೇಡ್ ಇರಬೇಕ್ರಿ ಮನೆ ಮುಂದೆ. ಅದಕ್ಕಾಗಿ ಹೇಳ್ತಾರೆ ನೋಡ್ರಿ, ಮಗುವಿನ ತುಟಿ ಚಂದ, ಇದರದ್ದು ಬೇವಿನ ಕುಡಿ ಚಂದ. ಎಷ್ಟು ಚಂದ ಹಾಡದ ರೀ. ಅದು ಸಹಿತ ವರ್ಣನೆ ಮಾಡ್ತಾರೆ. ಅದರದ್ದು
ಬೇವು ಚಲೋ, ಅದರ ತೊಗಟೆನೂ ಚಲೋ, ಅದರಂತೆ ಅದರ ಬೀಜನೂ ಸಹಿತ ಔಷಧಿಯುಕ್ತ ರೀ. ಇಡೀ ವೃಕ್ಷವೆಲ್ಲವೂ ಕೂಡ ಔಷಧಿಯುಕ್ತವಾಗಿದೆ. ಯಾರು ಅದನ್ನು ಸೇವನೆ ಮಾಡ್ತಾರಲ್ರಿ ಅವ್ರದ್ದು ಶರೀರ ವಜ್ರದಂತೆ ಗಟ್ಟಿ ಆಗ್ತೈತೆ ರೀ. ನಿಂಬ ಅದೂ ಒಂದು ಶ್ಲೋಕದ ರೀ. ಏನಂತ ಹೇಳಿದರೆ, ಯಾರು ನಿಂಬ ಭಕ್ಷಣ ಮಾಡ್ತಾರಲ್ಲ ಅವ್ರು ಶತಾಯುಷಿ ಆಗೋದು ಗ್ಯಾರಂಟಿನ ರೀ. ಎದಕ್ಕಂದ್ರೆ ಯಾವ ರೋಗ ರುಜಿನ ಬರಂಗಿಲ್ಲ ರೀ. ಅದು ಸಹಿತ ಆ ಒಂದು ಬೇವಿನ ಸೊಪ್ಪನ್ನು ಬರೀ ಹೊಟ್ಟೆಲಿಂದ ತಿನ್ಬೇಕ್ರಿ, ಊಟ ಆದಮೇಲೆ ತಿನ್ನಬಾರ್ದ್ರಿ. ಅದು ಸಹಿತ ಸೂರ್ಯೋದಯ ಆಗುವಾಗ ಉದಯಿಸುತ್ತಿರುವ ಸೂರ್ಯನನ್ನು ನಮಸ್ಕರಿಸಿ ಆ ದಳವನ್ನು 2 ಪತ್ತಾರಿ ಮಸ್ತ್ ತಿಂತೇನೆ ಅಂಥೇಳಿ ಕರ ಹಂಗೆ ಆಡು ತಿಂದಂಗೆ ತಿಂದ್ರೆ ಭಾಳ ಶುಗರ್ ಲೋ ಆಗಿ ಪಡಬಾರ್ದು ಕಷ್ಟಪಡ್ತೇವೆ ರೀ. ಎಲ್ಲದಕ್ಕೂ ಒಂದು ಇದು ಅದ ರೀ, ಔಷಧಿಯುಕ್ತವಾಗಿಯೂ ಸೇವನೆ ಮಾಡ್ಬೇಕಂತೇಳಿ. ಹೀಗಾಗಿ ಈ ಒಂದು ಬೇವನ್ನು ಪ್ರತಿಯೊಬ್ಬರೂ ಸಹಿತ ಇವತ್ತಿನ ದಿನ ಆದರೂ ಸಹಿತ ಬೇವು ಮತ್ತು ಬೆಲ್ಲವನ್ನು ನಾವು ಸೇವನೆ ಮಾಡ್ತೇವೆ. ಬೇವು ಬೆಲ್ಲ ಇದು ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ದೇ ಆದರೆ ಬೇವು ಕಹಿಯಾಗಿದೆ, ಬೆಲ್ಲ ಸಿಹಿ ಆಗಿದೆ. ಬೇವು ಔಷಧಿ, ಅದು ಹೇಗೆ? ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ ರೀ. ಅಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ. ಕೃಷ್ಣ ಹೇಳಿದ ಹಾಗೆ, ಯಾವುದು ಪ್ರಾರಂಭದಲ್ಲಿ ಕಹಿಯಾಗಿರುತ್ತದೆಯೋ ಅದು ಕೊನೆಗೆ ಅಮೃತ ಆಗುತ್ತದೆ. ನಾವು ಅಭ್ಯಾಸ ಮಾಡಬೇಕು, ನಾವು ಡಿಗ್ರಿ ತೊಗೋಬೇಕು ಅಂದ್ರೆ ಭಾಳ ತ್ರಾಸದ ರೀ. ಒಂದು ಸಲ ತೊಗೊಂಡ್ರಿ ಅದು ಕಷ್ಟಪಟ್ಟರೆ ಮುಂದಿನ ಜೀವನ ಸುಖಕರ ರೀ. ಅಗ್ರೇ ವಿಷಮಿವ ರೀ. ಯಾವುದೇ ಚಲೋ ಇರಲಿ, ಚಲೋ ಇದ್ದಿದ್ದು ಯಾವಾಗೂ ಕಷ್ಟ ಅನ್ನಿಸ್ತೈತಿ. ಆದರೆ ಮುಂದೆ ಅದರಲ್ಲಿಂದ ಒಂದು ಉತ್ತಮವಾಗಿರುವಂಥ ಫಲವನ್ನು ಕಾಣ್ತೇವೆ ಅಂಥೇಳಿನೇ ಇದು ಸಹಿತ ತಿನ್ನುವಾಗ ನಮ್ಮ ನಾಲ್ಗೆ ಕಹಿ ಅನ್ನಿಸ್ಬೋದು ರೀ. ಆದರೆ ಕರಳಿಗೆ ಭಾಳ ಒಳ್ಳೇದು ರೀ. ಕರಳು ರೋಗ ಹೋಗ್ತೈತೆ ರೀ. ಕರಳಿನಲ್ಲಿರುವಂಥ ಅನೇಕ ಬ್ಯಾಕ್ಟೀರಿಯಾಗಳೆಲ್ಲವೂ ಅವು ಸತ್ತು ಹೋಗ್ತಾವಂಥೇಳಿ. ಹೀಗಾಗಿ ಈ ಬೇವನ್ನು ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂತ ಹೇಳಿದರೆ, ನಿಮ್ಮ ಹುಬ್ಬುಗಳಿಗೂ ಇದನ್ನು ಮಾಡ್ತಾರೆ ರೀ. ಚಂದಿದ್ದ ಹುಬ್ಬರಿ ಅದು ಬೇವಿನ ಅರ್ಧ ಭಾಗ ರೀ. ಅದು ನೋಡಿದರೆ ಅಷ್ಟು ಚಂದ ಇರ್ತೈತಲ್ಲ, ಹಂಗೆ ಸುಂದರಿ ಅದು ಭರ್ತೃ ಹರಿದ ಶೃಂಗಾರ ಶತಕದೊಳಗೆ ಆ ಸುಂದರಿಗೆ ವರ್ಣಿಸುವಾಗ ಬೇವನ್ನು ವರ್ಣಿಸ್ತಾರೆ ರೀ ಅವರು. ಬೇವು ಸುಂದರ ಗಿಡ ರೀ. ಅತಿ ದೊಡ್ಡ ಬೆಳೆಯಂಗಿಲ್ಲ ರೀ, ಅಡ್ಡ ತಿಡ್ಡಿ ಬೆಳೆಯಂಗಿಲ್ಲ ರೀ. ಅದು ನೋಡಿದ್ರೂ ಸಹ ಜುಮ್ತೀರೈತಿ, ಭಾಳ ಚಂದ ಇರ್ತೈತೆ ರೀ. ಬೇಸಿಗೆ ಕಾಲದಲ್ಲಿ ಅದರ ಬುಡಕ್ಕೆ ಕುಂತರೂ ಸಹಿತ ಅಲ್ಲಿ ಗಾಳಿ ನಮಗೆ ತಂಪು ಅನ್ನಿಸ್ತೈತೆ ಅಂತೇಳಿ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹಿತ ಆ ಬೇವಿನ ಗಿಡದ ಒಂದು ಮಹತ್ವವನ್ನು ತಿಳಿದುಕೊಂಡು ಅದನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ನಾವೇ ಸ್ವತಃ ಮಾಡಬೇಕ್ರಿ. ಎಲ್ಲರ ಸಿಗ್ತಾವ್ರಿ, ನರ್ಸರಿ ಒಳಗೆ ಸಿಗ್ತಾವೆ. ಸಣ್ಣ ಸಸಿ ತಂದು ಅದಕ್ಕೆ ಜೋಪಾನ ಮಾಡಿದರೆ ಅದು ನಿಮ್ಮ ಮನೆ ಮುಂದೆ ಇದ್ದರೆ ಅದು ಎಲ್ಲಕ್ಕಿಂತ ಚಲೋ ಅಂಥೇಳಿ. ಅದಕ್ಕಾಗಿ ಯಲ್ಲಮ್ಮ ದೇವಿ, ಸೌದತ್ತಿ ಯಲ್ಲಮ್ಮ ಅದ ಅಲ್ರಿ, ಅಕ್ಕಿಗೂ ಸಹಿತ ಅದು ಭಾಳ ಇಷ್ಟ ರೀ. ಕುಷ್ಠರೋಗ ಹೋಗೈತ್ರಿ ಅಕ್ಕಿಂದ ಅದರ್ಲಿಂದ. ಅಂದರೆ ಭಯಂಕರವಾಗಿರುವಂತಹ ಚರ್ಮ ರೋಗಗಳೆಲ್ಲ ಹೋಗ್ತಾವ್ರಿ. ಬೇಸಿಗೆಗಾಲದಲ್ಲಿ ಬರುವಂತಹ ದೇವಿ ಗೌರ ಅಂತಾರ್ರಿ, ಅಂಥವೆಲ್ಲ ಗುಳ್ಳಿ ಹೇಳ್ತಾವಲ್ರಿ ಮೈ ಮೇಲೆಲ್ಲ. ಮೊದಲಿನ ಕಾಲಕ್ಕೆ ಆಯಿಂಟ್ಮೆಂಟ್ ಅವೆಲ್ಲ ಇರ್ತಿದ್ದಿಲ್ಲಲ್ಲ, ಅವೆಲ್ಲ ಬೇವೆಲ್ಲ ಹರವ್ತಿದ್ರಿ. ಅವೆಲ್ಲ ಬರೀ ಎಲೆ ಅಷ್ಟೇ ತೊಗೊಳೋದ್ರಿ. ಎಲೆ ತೊಗೊಂಡು ಹಿಂಗೆ ಚಾಪಿ ಮೇಲೆ ಹಾಸಿ ಅದ್ರ ಮೇಲೆ ತಳ್ಳಗಂತ ಧೋತ್ರ ಹಾಸಿ ಅದು ಸಹಿತ ಧೋತ್ರ ರೀ, ಗಟ್ಟಿ ನೀರಿನಲ್ಲಿ ಹಿಂಡಿ ಅದ್ರ ಮೇಲೆ ಹಾಕಿ ಅದರದ್ದು ಇದು ಗಾಳಿ ಬಡಿಯುವಂತೆ ಅದರ ಮೇಲೇ ಮಲಗಿಸ್ತಿದ್ರಂತ. ಅವು ಎಲ್ಲ ದೊಡ್ಡ ದೊಡ್ಡ ಹುಣ್ಣಾಗಿದ್ದೆಲ್ಲ ಒಣಗಿ ಹೋಗ್ತಿದ್ವಂತ್ರಿ. ಅದಕ್ಕಾಗಿ ನಾವು ಇನ್ನೂ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಸ್ಕಾರಯುಕ್ತವಾಗಿರುವಂತಹ ಹಬ್ಬ ಹರಿದಿನಗಳನ್ನು ತಿಳಿದುಕೊಳ್ಳೋಣ ಮತ್ತು ನಾವು ಆಚರಿಸೋಣಂತೆ. ಆಚರಿಸಿ ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕು. ಅದಕ್ಕಾಗಿ ಸುಖ ದುಃಖಕ್ಕೆ ಸಮಕೃತ್ವಾನು ಅಂತಾರೆ. ಸುಖಕ್ಕೆ ಬೆಲ್ಲ ಅಂತಾರೆ, ದುಃಖಕ್ಕೆ ಬೇವು ಅಂತಾರೆ. ಹೇಗೆ ಅಂತ ಹೇಳಿದರೆ, ಬಿಸಿಲಿನಲ್ಲಿ ನಡೆದವರಿಗೆ ನೆರಳು ಎಷ್ಟು ಆನಂದದಾಯಕವಾಗುತ್ತದೆಯೋ, ಮೊದಲು ಯಾರು ದುಃಖವನ್ನು ಪಟ್ಟಿರುತ್ತಾರೋ ಅವರಿಗೆ ಈಗ ಸಿಕ್ಕಿರುವಂಥ ನೆರಳು ಎಷ್ಟು ಆರಾಮ ಅನ್ನಿಸ್ತೈತಿ. ಅದಕ್ಕಾಗಿ ಜೀವನದಲ್ಲಿ ಪ್ರಾರಂಭಿಕಾವಸ್ಥೆಯಲ್ಲಿ ಮಕ್ಕಳನ್ನು ನಾವು ಅತಿ ಲಾಲನೆ ಪಾಲನೆ ಮಾಡೋದಕ್ಕಿಂತ ಅವರಿಗೆ ಕಷ್ಟ ಸಹಿಸುವಂತೆ ನಾವು ಮಾಡಬೇಕ್ರಿ. ಮನೆಯೊಳಗಿನ ಕೆಲಸನೂ ಹಚ್ಚಬೇಕು, ಅಭ್ಯಾಸನೂ ಮಾಡಿಸ್ಬೇಕು.
ಅತಿ ಲಾಲನೆ ಮಾಡಿದ್ದೇ ಆದರೆ ಆ ಮಕ್ಕಳು ಕೆಟ್ಟು ಹೋಗ್ಬಿಡ್ತಾವೆ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಕುಲದಲ್ಲಿ ಇಟ್ಟು ಆ ಮಕ್ಕಳಿಗೆಲ್ಲ ಅರಣ್ಯಕ್ಕೆ ಕಳಿಸಿ ಅಲ್ಲಿಂದ ಯಜ್ಞಗಳಿಗೆ ಬೇಕಾಗಿರುವಂತಹ ಕಟ್ಟಿಗೆಗಳನ್ನ ತರಲಿಕ್ಕೆ ಕಳಿಸ್ತಿದ್ದರ್ರಿ ಅವರು. ಹೀಗೆ ಅವು ಕಟ್ಟಿಗೆಗೆ ತರಕ್ಕೆ ಹೋದಾಗನೇ ಎಲ್ಲ ಗಿಡದ ಪರಿಚಯ ಆಗ್ತಿದ್ವು ರೀ. ಮತ್ತು ಅಲ್ಲಿರುವಂತಹ ಉತ್ತಮವಾದ ಗಾಳಿಯನ್ನು ಸೇವಿಸಿ ಅವರು ಆರೋಗ್ಯವಂತರಾಗ್ತಿದ್ರು. ನಾವು ಸಹಿತ ಮಾಲ್ಗಳಿಗೆ ಹೋಗೋದಕ್ಕಿಂತ ಯಾವುದಾದರೂ ಉದ್ಯಾನವನಗಳಿಗೆ ಹೋಗಿ ಅಲ್ಲಿ ಮಕ್ಕಳ ಜೊತೆಗೆ ನಾವು ಸಹಿತ ಸಮಯವನ್ನು ಕಳೆಯಬೇಕು. ನಮ್ಮ ಯಾವ್ಯಾವ ಗಿಡ ಅದಾವ ನೋಡ್ರಿ, ಪತ್ರಿ ಗಿಡ, ಬನ್ನಿ ಗಿಡ, ಬೇವಿನ ಗಿಡ, ಅಶ್ವತ್ಥ ವೃಕ್ಷ, ಆಮೇಲೆ ಯಾವುದ್ರಿ ವಟವೃಕ್ಷ, ಇವಕ್ಕೆಲ್ಲ ಅದರದ್ದು ಒಂದೊಂದು ಮಹತ್ವದವಲ್ಲ. ಅವುಗಳನ್ನೆಲ್ಲ ಮಕ್ಕಳಿಗೆ ತಿಳಿಸಿ ಹೇಳಿಕೊಡುವಂತಹ ಪ್ರಯತ್ನವನ್ನು ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.